ಅಂದರೆ ವಿಚ್ ವಿಲ್ Yes. ಬ್ರಿಂಗ್ ಟು ಅವರ್ ಕ್ವೆಶನ್. Yes. ಅವತ್ತಿನ ಕಾಲದಲ್ಲೆಲ್ಲ ಐ ಯು ಕಂಫರ್ಟಬಲ್ ಶೇರಿಂಗ್ ವಾಟ್ ಕೈಂಡ್ ಆಫ್ ಮನೀಸ್ ಯೂಶಲಿ ಹೀರೋಯಿನ್ಸ್ ವರ್ ಸೀಯಿಂಗ್? Wake up to fresh ideas. Repose. ಇಟ್ ಡಿಪೆಂಡೆಡ್ ಆ್ಯಕ್ಚುಲಿ ಅಗೇನ್. ಯಾಕೆಂದರೆ ನೋಡಿ ದ್ಯಾಟ್ ಆ ವ್ಯತ್ಯಾಸ ಇವತ್ತು ಕೂಡ ಇದೆ. ಹೌದು. ಆವಾಗ ಇನ್ನೂ ಜಾಸ್ತಿ ಇತ್ತು ಆ್ಯಕ್ಚುಲಿ. ಬಟ್ ಹೀರೋಯಿನ್ಸ್ಗೆ ಎಷ್ಟು ಸಿಗಬೇಕು ಅಂದರೆ ಅಷ್ಟು ಸಿಗ್ತಾ ಇರಲಿಲ್ಲ. ಆದರೆ ಕೆಲವು ಸಿನಿಮಾಗಳಲ್ಲಿ ಯು ಆರ್ ವರ್ಕಿಂಗ್ ವಿತ್ ವೆರಿ ಹೈ ಫೀಸ್, ಕೆಲವು ಸಿನಿಮಾಗಳಲ್ಲಿ ಯು ಆರ್ ವರ್ಕಿಂಗ್ ವಿತ್ ಇನ್ ಲೋ ಫೀಸ್ ಬಿಕಾಸ್ ದ ರೋಲ್ ಇಸ್ ಗುಡ್. ಆ್ಯಂಡ್ ಸಿ ಎವ್ರಿ ಫಿಲ್ಮ್ ಯು ಕಾಂಟ್ ಡೂ ಫಾರ್ ಮನಿ. You know, even if you are doing 10 movies in a year, okay, you'll do maybe 6 films for money. 4 films you'll do because ಏನಂದರೆ ಕರಿಯರ್ಗ್ರಾಫ್ಗಲ್ಲ, ರೋಲ್ಸು, ಒಂದು ಏನೋ ಅವಾರ್ಡ್ ಓರಿಯೆಂಟೆಡ್ ಸಿನಿಮಾ, ಕಲಾತ್ಮಕ ಚಿತ್ರ ಅಂತ ಹೇಳ್ತಾರೆ ಅಲ್ಲ, ಅಂದರೆ ನಿಮ್ಮನ್ನ ನಟಿಯಾಗಿ ಚೆನ್ನಾಗಿ ನಿಮ್ಮನ್ನು ಹೊಳಿಸುವಂಥ ಚಿತ್ರಗಳು ಅಷ್ಟು ಅಂತ. ಬಟ್ ಕೆಲವು ಸಿನಿಮಾ ಕಮರ್ಷಿಯಲ್ ಆಗಿರುತ್ತೆ. ಲೈಕ್ ಟಾಟಾ ಬಿರ್ಲಾ ನಾನು ಮಾಡಿದೆ, ಮತ್ತು ತಾಜ್ ಮಹಲ್ ಮಾಡಿದೆ ಕಮರ್ಷಿಯಲ್ ಸಿನಿಮಾ, ಮತ್ತು ಬುದ್ಧಿವಂತ ಮಾಡಿದೆ ಕಮರ್ಷಿಯಲ್ ಚಿತ್ರ. ಸೊ ದೀಸ್ ವರ್ ಆಲ್ ಕಮರ್ಷಿಯಲ್ ಮೂವೀಸ್. ದೆನ್ ಐ ಡಿಡ್ ಅನು ವಾಸ್ ಮೇ ಬಿ ನನಗೆ ರೆಮ್ಯುನರೇಷನ್ ಕಡಿಮೆ ನಾನು ತಗೊಂಡೆ, ಆದರೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್. ಬಟ್ ಹೌದು, ಆ ವ್ಯತ್ಯಾಸ ಯಾವತ್ತೂ ಇದ್ದೇ ಇರುತ್ತೆ. ಬಟ್ ಅದು ಚೇಂಜ್ ಆಗಬೇಕು ಆ್ಯಕ್ಚುಲಿ. ಯುನೋ, ಹೀರೋಯಿನ್ಸ್ ಏನು ಡಿಸರ್ವ್ ಮಾಡ್ತಾರೆ ಕನ್ನಡದಲ್ಲಿ, ಈಗ ತೆಲುಗುನಲ್ಲಿ ಮತ್ತು ಮುಂಬೈ ಇಂಡಸ್ಟ್ರಿಯಲ್ಲಿ, ತಮಿಳ್, ಮಲಯಾಳಮಲ್ಲಿ ಕೂಡ ದೇರ್ ಇಸ್ ಅಟ್ಲೀಸ್ಟ್ ಕೋಟಿಗಟ್ಟಲೆ ತಗೊಳ್ತಾರೆ. ಕನ್ನಡದಲ್ಲಿ ಆ ಥರ ಇಲ್ಲ. ಸೊ ಅದು ಆಗಬೇಕು. ಬಟ್ ನಾನು ಕೆಲವು ಸತಿ ನಾನು ಏನೂ ಹೇಳಲ್ಲ, ಬಟ್ ಐ ಹ್ಯಾವ್ ಬೀನ್ ಫೈನ್, ಟಚ್ ವುಡ್, ಬೈ ಗಾಡ್ಸ್ ಗ್ರೇಸ್. ಐ ಹ್ಯಾವ್ ಬೀನ್ ಫೈನ್ ಆ್ಯಂಡ್ ಪೇಡ್ ಫೈನ್. ಜಸ್ಟ್ ಫಾರ್ ಕ್ಯೂರಿಯಾಸಿಟಿ ಸೇಕ್, ಜಸ್ಟ್ ಆಲ್ಸೋ ಯಾಕಂದರೆ ಕೆಲವು ಆ ವೃತ್ತಿಗಳಿಗೆ ಎಷ್ಟು ದುಡ್ಡು ಇದೆ, ಜೀವನನ ಕಟ್ಕೋಬೋದಾ ಅಂತ ಕೇಳೋದಕ್ಕೆ. ಲೈಕ್ ನಾನು ಯಾವುದೋ ಒಂದು ಸಿನಿಮಾಗೆ ಹೀರೋಯಿನ್ ಅಂತ ಮಾಡಿದಾಗ 2015 ನಮಕ್ ಹರಾಮ್, ಅಂದರೆ ನಾನು ಸ್ಟಾರ್ಟಿಂಗಲ್ಲೇ ಕೇಳಿದೆ ಬಿಕಾಸ್ ಆಫ್ ಮೈ ಆರ್ಜಿಂಗ್ ಪಾಪ್ಯುಲಾರಿಟಿ. ನಿಮಗೆ ಚಿಕ್ಕದು ಅನ್ಸ್ಬೋದು, ಬಟ್ ನನಗೆ ಅವತ್ತು 5 ಲಕ್ಷ ಕೊಡಿ, ನಾನು ಹೀರೋಯಿನ್ ಆಗಿ ಬರ್ತೀನಿ, ನಾನು ಕೇಳಿದೆ, ನಂಗೆ ಕೊಟ್ಟರು ಕೂಡ. ಅಂದರೆ ನಾನು 15 5 ಲಕ್ಷ ಕೇಳಿದ್ದೆ. ಎಸ್ ಅಂದಿದ್ದಾರೆ ಅಂದರೆ ಮೇ ಬಿ ನೀವು ಹೀರೋಯಿನ್ ಆಗಬೇಕಂತ ಎಲ್ಲ ತಯಾರಿಗಳು ಮಾಡ್ಕೊಂಡು ಬಂದಿರೋರು 2006 ಅದು ಕೂಡ ಎಕ್ಸ್ಪೆಕ್ಟೆಡ್ ಕೈಗಣ ಮನೀಸ್ ಅಥವಾ ಇನ್ನೂ ಜಾಸ್ತಿನ ಡಬಲ್ ಫಿಗರ್ಸ್ ಆ ಥರ ಎಲ್ಲ ನೋಡ್ಬೋದಾ? ಹಾಂ, ನೋಡ್ಬೋದು. ಸೊ ಲೈಕ್ ಡಬಲ್ ನೋಡ್ಬೋದು ಆರಾಮಾಗಿ. 10+ is like a given ಅಂತ ಹೇಳ್ತಾ ಇದ್ದೀರಾ? 10+ is even in 2006-07 they were paying actually. They were paying. But again, ನನಗೆ ಬೇಜಾರು ಏನಾಗುತ್ತೆ ಅಂದರೆ ಹೀರೋಯಿನ್ಸ್ನ ಆಚೆಯಿಂದ ಕರ್ಕೊಂಡು ಬರ್ತಾರೆ ಅಲ್ಲ. ಈಗ ನಾನು ಇವತ್ತು ಇರೋ ಪರಿಸ್ಥಿತಿಯಲ್ಲಿ ನಾನು ಕನ್ನಡತಿ, ನಾನು ಕನ್ನಡ ಹುಡುಗಿ ನಾನು. ಓಕೆ, ನನಗೆ ಏನಾಗುತ್ತೆ ಅಂದರೆ ಬೇರೆ ಸ್ಟೇಟ್ಸಿಂದ ಹೀರೋಯಿನ್ಸ್ನ ಕರ್ಕೊಂಡು ಬರ್ತಾರೆ. ಅವ್ರಿಗೆ ನೀವು ಜಾಸ್ತಿ ದುಡ್ಡು ಕೊಡ್ತೀರಾ. ನಮ್ಮಲ್ಲಿ ಇರೋ ಟ್ಯಾಲೆಂಟೆಡ್ ಹುಡುಗಿರು ಇದ್ದಾರೆ ಅಲ್ಲ, ಅವ್ರಿಗೆ ಆ ಲೆವೆಲ್ಗೆ ಅವ್ರಿಗೆ ಪೇ ಕೊಡಿ ಅಲ್ವಾ, ಆ ಲೆವೆಲ್ಗೆ ಅವ್ರಿಗೆ ರೆಮ್ಯುನರೇಷನ್ ಕೊಡಿ ಅಲ್ವಾ. ಎಷ್ಟು ಚೆನ್ನಾಗಿರುತ್ತೆ. ಎಷ್ಟು ಕನ್ನಡದ ಹುಡುಗಿರು ಕೆಲಸ ಮಾಡ್ತಾ ಇದ್ದಾರೆ, ಕಷ್ಟಪಡ್ತಾ ಇದ್ದಾರೆ, ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಕೊಡಿ 1 ಕೋಟಿ, ಏನು ಪ್ರಾಬ್ಲಮ್ ಇದೆ? ಏನು ತೊಂದರೆ ಏನಿಲ್ಲ. ಯುನೋ, ಎವ್ರಿ 5-10 years ಆ ಚೈನ್ ಸೈಕಲ್ ಹಂಗೆ ಆಗ್ತಾನೆ ಇದೆ. ಈವನ್ ಟುಡೇ ಯಾರೋ ಮೆಸೇಜ್ ಹಾಕಿದ್ರು ಜಸ್ಟ್ ಕ್ಯೂರಿಯಸ್ ಶೋಗೆ. ಈಗ ಹೆಸರುಗಳು ಐ ಕ್ಯಾನ್ ಟೇಕ್ ಪ್ರಾಬ್ಲಿ ಆಶಾ ಭಟ್ ಈ ಥರದ ಹೆಸರುಗಳನ್ನೆಲ್ಲ ಅವರೆಲ್ಲ ಒಂದು ಸಕ್ಸಸ್ಫುಲ್ ಸಿನಿಮಾ ಕೊಟ್ರು ಮತ್ತೆ ಕೆಲವು ಸಿನಿಮಾಗಳು ಬೇರೆ ಕಡೆಯಿಂದ ಕರೆಸ್ಕೊಂಬರ್ತಾರಲ್ಲ ಅಂತ ನಮಗಳಿಗೆ ಮೆಸೇಜ್ ಹಾಕ್ತಾ ಇರ್ತಾರೆ ಆಡಿಯನ್ಸ್. ಲೈಕ್ ಇವ್ರನ್ನ ಕರೆಸಿ ಮೇ ಬಿ ಅವ್ರಿಗೆ ಇನ್ನೂ ಹೆಚ್ಚು ಅವಕಾಶಗಳು ನಮ್ಮವ್ರು ಕೊಡಬೇಕು, ಈ ಥರ ಶೋಸ್ ಬರ್ಬೇಕಂತಲ್ಲ. ಕೊಡಬೇಕು, ಅವಕಾಶ ಕೊಡಬೇಕು, ಜೊತೆಗೆ ರೆಮ್ಯುನರೇಷನ್ ಕೊಡಬೇಕು. ನೋಡಿ, ನಮ್ಮ ಫ್ಯಾಮ್ಲಿಗೆ ಫಸ್ಟ್ ನಾವೇ ಮರ್ಯಾದೆ ಕೊಡಬೇಕು. ಅದಕ್ಕಿಂತ ಜಾಸ್ತಿ ನಾನು ಏನು ಹೇಳೋದು? ಖಂಡಿತ. ಸೊ ಇನ್ ದಿಸ್ ಜರ್ನಿ ಯಾವತ್ತಾದರೂ ನಿಮ್ಮನ್ನು ನೀವು ಲಕ್ ಕಡೆಗೆ ತಿರುಗಿಸ್ಕೊಂಡಿದ್ದೀರಾ? ಐ ಮೀನ್ ಯು ಜಸ್ಟ್ ಸ್ಪೋಕ್ ಅಬೌಟ್ ಗ್ರ್ಯಾಟಿಟ್ಯೂಡ್, ಕೃತಜ್ಞತೆ ತುಂಬ ಇದೆ ಅಂತ. ತುಂಬ ಇದೆ ಕೃತಜ್ಞತೆ ಒಂದು, ಮತ್ತು ನನಗೆ ಸಿಕ್ಕಿದೆಯಲ್ಲ ಇದು ಎಲ್ಲರಿಗೂ ಸಿಗ್ಬೋದಿತ್ತಲ್ಲ, ನನಗೆ ಯಾಕೆ ಸಿಕ್ತು ಅಂತ ಯಾವ ಥರ ಪ್ರಶ್ನೆ ಮಾಡ್ಕೊಂಡಿದ್ದೀರಾ? ಹೌದು, ಬರುತ್ತೆ. ಯಾಕೆ ನನಗೆ ಏನು ಸಿಕ್ಕಿರೋದು ಅದು ಹಾರ್ಡ್ ವರ್ಕ್ ಜೊತೆಗೆ ಲಕ್ಕು ಮ್ಯಾಟರ್ ಆಗುತ್ತೆ. ಬಟ್ 80% ಇಟ್ ಈಸ್ ಹಾರ್ಡ್ ವರ್ಕ್. ನೀವು ಮಾತ್ರ ಆ ಟೈಮಿಂಗು ಅಷ್ಟೇ ಅಂತ. ಯಾಕೆ ನಾವು ಶ್ರಮ ಪಟ್ಟಿಲ್ಲ ಅಂದರೆ ಜೀವನದಲ್ಲಿ ಲಕ್ಕು ಜೊತೆಗೆ ಭಾಗ್ಯನೂ ಸಾಥ್ಕೊಳ್ಳಲ್ಲ ಆ್ಯಕ್ಚುಲಿ. ಸಮಯಕ್ಕಿಂತ ಮುಂಚೆ ಭಾಗ್ಯಕ್ಕಿಂತ ಜಾಸ್ತಿ ನಿಮಗೆ ಸಿಗಲ್ಲ. ಸೊ ಐ ಫೀಲ್ ದ್ಯಾಟ್ ನಾವು ಶ್ರಮ ಪಡ್ತಾ ಹೋಗಬೇಕು,
ಪ್ರತಿದಿನ ಶ್ರಮ ಪಡಬೇಕು, ಕೆಲಸ ಮಾಡ್ತಾ ಹೋಗಬೇಕು. ಏನು ನಮಗೆ ಸಿಗಬೇಕು ಅದು ಸಿಗುತ್ತೆ. ಅವ್ರ ಪಾಡಿಗೆ ಏನು ನಮಗೆ ಸಿಗಲ್ಲ ಅಂದರೆ ಅದು ನಾವು ಏನಾದರೂ ಮಾಡಿ ನಮಗೆ ಸಿಗಲ್ಲ. ಸೊ ಐ ಥಿಂಕ್ luck plays a role. Luck will also come with those people who will do little bit of, who will do hard work.